ನಾನು ಒಂದು ರಿಕ್ವೆಸ್ಟ್ ಏನು ಮಾಡ್ಕೊಳ್ತೀನಿ ಅಂದರೆ, ನಿಮ್ಮಲ್ಲಿ ಯಾರೇ ಇವಾಗ ಯೂಟ್ಯೂಬ್ ನೋಡಿರೋರು ಇರ್ಬೋದು, ಇನ್ನೊಂದು ಇರ್ಬೋದು, ಯಾರೇ ಇರ್ಬೋದು, ನೀವು ತಗೊಂಡೋಗಿರೋರು ಇರ್ಬೋದು, ಬಂದು ಇನ್ನೊಂದು ಸರಿ ಬಂದು ಚೆಕ್ ಮಾಡಿ, ಆಮೇಲೆ ಅಂಗಡಿ ಒಳಗೆ ಎಲ್ಲನೂ ಚೆಕ್ ಮಾಡಿ. ನಾನು ಹೌದೌದು, ಅಂಗಡಿ ಒಳಗೆ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಮುಚ್ಚಿಕೊಂಡು ಬಿಸ್ನೆಸ್ ಮಾಡೋಂಥದ್ದು ಏನೂ ಇರಲ್ಲ. ರಿಯಾಲಿಟಿ ಇವತ್ತು ನಾವು ಕೋಳಿ ಫೀಡ್ ಹಾಕ್ತೀವಿ, ನಾಳೆ ನಮ್ಮದೇ ಫಾರಮಿಂದ ಇಲ್ಲಿಗೆ ಬರುತ್ತೆ ಲೋಡು. ಸರ್ ನಮಸ್ತೆ. ನಮಸ್ತೆ. ಈಗ ಗೊಲ್ಲಳ್ಳಿ ಹತ್ರ ಇದ್ದೀವಿ, ನಿಮ್ಮ ಹೊಸ ಶಾಖೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮದು ಇದು ಆಲ್ರೆಡಿ 1.5 ತಿಂಗಳಾಗಿದೆ ಈ ಹೊಸ ಶಾಖೆ. ಇದು ರೆಸ್ಪಾನ್ಸ್ ಚೆನ್ನಾಗೇ ಇದೆ. ಇರೋವಂಥ ಹಳಬರು ಚಿಕನ್ ಅಂಗಡಿಗಳವರೆಲ್ಲನೂ ಕೋಪ ಮಾಡ್ಕೊಂಡು ತುಂಬ ಪ್ರೆಜರ್ ಕೊಡ್ತಾ ಇದ್ದಾರೆ. ಇವಾಗ ಆಲ್ರೆಡಿ ನಮ್ಮ ಅಸೋಸಿಯೇಷನ್ಗೆಲ್ಲನೂ ನಮ್ಮದೇ ಒಂದು ಪೌಲ್ಟ್ರಿ ಅಸೋಸಿಯೇಷನ್ ಇದೆ. ಪೌಲ್ಟ್ರಿ ಅಸೋಸಿಯೇಷನ್ವರೆಗೂ ಕಂಪ್ಲೇಂಟ್ ಮಾಡಿ ಅಲ್ಲಿ ಎಲ್ಲ ಇದು ಮಾಡಿದ್ದಾರೆ. ಬಟ್ ಆ ಥರ ಇದು ನೀವು ಮಾಡ್ಕೋಬೋದಲ್ಲ ಸರ್, ಯಾರು ಬೇಕಾ? ಅದಕ್ಕೆ ಸಂಬಂಧ ಇಲ್ಲ. ಬಟ್ ಅವ್ರು ಮಾಡಿದ್ದಾರೆ, ತಪ್ಪೇನೂ ಅಲ್ಲ. ಬಟ್ ನಮ್ಮದೇ ಫಾರಂ ಇರೋದ್ರಿಂದ ನಮ್ಮದೇ ಒಂದು ಕೋಳಿ ಕಮ್ಮಿ ಬೆಲೆ ಜನಕ್ಕೆ ಹೌದು ನಮ್ಮದೇ ಕೋಳಿ ಇರೋದ್ರಿಂದ ನಮ್ಮದೇನು ನಾವು ರಿಟೇಲ್ ಮಾಡ್ತೀವೋ ಅದು ನಮ್ಮ ಒಂದು ರಿಯಾಲಿಟಿ. ಬಟ್ ಜನ ಒಪ್ಕೊಳ್ಬೇಕು. ನಾವು ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ಅಂಡ್ ತುಂಬಾ ಜನ ಬರ್ತಾನೆ ಇರ್ತಾರೆ. ಹೌದೌದು, ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಅಂಗಡಿ ಮೇಲೆ ಒಂದು ನಂಬಿಕೆ ಇದೆ. ಇಲ್ಲಿ ನಿಮ್ಗೆ ಹೇಳಿದ್ರು, ನಮಗೆ ಕೋಳಿ ಹಾಕ್ಬಿಡಿ, ನೀವು ಯಾಕೆ ಇಲ್ಲಿ ಅಂಗಡಿ ಮಾಡ್ತೀರಾ ಅಂತ. ನಾವು ಇಲ್ಲಪ್ಪ, ನಾನು 10 ಜನಕ್ಕೋಸ್ಕರ 1000 ಜನನ ಕಳ್ಕೊಳಕ್ಕಾಗಲ್ಲ, ನನಗೆ ಅದೇ ಒಳ್ಳೇದು. ಅವ್ರ ಬಿಸ್ನೆಸ್ ಅವ್ರಿಗೆ, ನಮ್ಮ ಬಿಸ್ನೆಸ್ ನಮ್ಗೆ ಇದ್ದೇ ಇರುತ್ತೆ. ಹೌದು, ಈಗ ನಿಮ್ದೇ ಒಂದು ಫಾರ್ಮ್ ಇರೋದ್ರಿಂದ ಈ ಸುತ್ತಮುತ್ತ ಜನ. ನಮ್ಮದು ಲಾಸ್ಟ್ ಟೈಮ್ ಯೂಟ್ಯೂಬಾಗೂ ನಾನು ಚಂದಾಪುರ ಅಂಗಡಿಯಿಂದ ಮಾತಾಡಿದ್ದೆ. ನಮ್ಮದೇ ಒಂದು ಫಾರಂ ಇರೋದ್ರಿಂದ 1992ರಾಗ ನಾನು ಸ್ಟಾರ್ಟ್ ಮಾಡಿರೋದು. ನಾನೇ ಸ್ಟಾರ್ಟ್ ಮಾಡಿರೋದ್ರಿಂದ ಅದಕ್ಕೆ ನನ್ನ ರೆಸ್ಪಾನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿದೆ. ಹಲವಾರು ಜನ ವಿಸಿಟ್ ಮಾಡೋದಾಗಲಿ ಒಳ್ಳೆ. ಹೌದು, ಅದು ಯೂಟ್ಯೂಬಿಂದ ನಾನು ಧನ್ಯವಾದಗಳು. ಯಾಕೆಂದರೆ ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡಿರೋದ್ರ ಮೇಲೆ ಸುಮಾರು ಜನ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಬೊಮ್ಮನಹಳ್ಳಿ ಎಲ್ಲ ಔಟ್ಸೈಡಿಂದ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ತುಂಬ ಒಳ್ಳೆಯದು. ನನಗೆ ಅಂತ ಅನ್ನೋದಕ್ಕಿಂತ ಪಾಪ ಜನಕ್ಕೆ ಇದೇ ಏರಿಯಾದೊಳಗೆ 250 ರೂಪಾಯಿ ಕಮ್ಮಿ ಯಾವತ್ತೂ ಚಿಕನ್ ಇಳಿಸಿರಲಿಲ್ಲ ಯಾರು. ನಾವು ನಮ್ಮದು ಮಾರ್ಕೆಟ್ ರೇಟು ಇವತ್ತು 150 ರೂಪಾಯಿ ಇರ್ಬೋದು, ನಾಳೆ 100 ರೂಪಾಯಿ ಆಗ್ಬೋದು, ಇಲ್ಲ ನಾಳೆ 250 ರೂಪಾಯಿ ಆಗ್ಬೋದು. ಅದು ನಮ್ದಿಲ್ಲ. ನಮ್ಮದು ಏನು ಮಾರ್ಕೆಟ್, ನಾವು ಏನು ರೇಟ್ ಫಿಕ್ಸ್ ಮಾಡ್ತೀವೋ ಅದೇ ನಾವು ಫಿಕ್ಸ್ ಮಾಡೋದು. ನನ್ನ ಕಂಪನಿ ರೇಟು ನಾನು ಫಿಕ್ಸ್ ಮಾಡ್ಕೊಳೋದು. ಅದು ಯಾರೂ ಇಲ್ಲಿ ಇದಕ್ಕೆ ಪ್ರೊಪ್ರೈಟರ್ಗಳು ಯಾರೂ ಇರಲ್ಲ. ನಾನು ನಮ್ಮ ಹೌದು, ನಮ್ಮಿಂದ ಡೈರೆಕ್ಟ್ ಜನಕ್ಕೆ ನಾನು ನನ್ನ ತಮ್ಮ ಒಂದು 7-8 ಜನ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ಇದನ್ನು. ಹಂಗಾಗಿ ಇದು ತುಂಬ ಜನರ ಹತ್ರ ರೆಸ್ಪಾನ್ಸ್ ಇವತ್ತಿಗೆ. ಸುತ್ತಮುತ್ತ ಸ್ವಲ್ಪ ಪ್ರಶ್ನೆಗಳು ಮಾಡ್ತಾರೆ, ಅವ್ರಿಗೆ ಏನು ಹೇಳೋದಕ್ಕೆ ಸಾಲ್ವ್ ಆಗುತ್ತೆ ಸರ್? ನಂದೇನು ಇಲ್ಲ, ಪ್ರಶ್ನೆ ಮಾಡಲಿ, ನನಗೆ ಅಭ್ಯಂತರನೇ ಇಲ್ಲ. ಪ್ರಶ್ನೆ ಈವನ್ ಕಸ್ಟಮರ್ ಬಂದು ನಂಗೆ ಪ್ರಶ್ನೆ ಮಾಡ್ಬೋದು, ನಾನು ತಪ್ಪಲ್ಲ, ಅದು ನನ್ನ ತಪ್ಪ ಅನ್ನೋದು ಇಲ್ಲ. ಯಾಕೆಂದರೆ ಅವರು ಒಂದು ರೈಟ್ಸು. ಅವ್ರು ಬಂದು ನನಗೆ ಇಲ್ಲಿರೋ ಅಂಗಡಿಗಳವ್ರು ಬಂದು ನಾನು ಕೇಳೋದು ತಪ್ಪು ಅನಿಸುತ್ತೆ. ಬಟ್ ಅವ್ರಿಗೇನೋ ನಾನು ಅದಕ್ಕೆ ಉತ್ತರ ನಾನು ಕೊಡಲ್ಲ, ಜನರೇ ಕೊಡ್ತಾರೆ. ನಾನು ಬೊಮ್ಮಸಂದ್ರ ಮಾಡಿದಾಗ ಅದೇ ಥರ ಮಾಡಿದ್ರು. ಇವಾಗ ಬೊಮ್ಮಸಂದ್ರದಾಗ ನಮ್ಮದು ಆಲ್ಮೋಸ್ಟ್ ಒಂದು ನನ್ನ ಅಕ್ಕಪಕ್ಕ ಇಂದ ಒಂದು 7-8 ಅಂಗಡಿ ಮುಚ್ಕೊಂಡು ಹೋದ್ರು. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನನಗೆ ಕ್ವಾಲಿಟಿ ಕೊಟ್ಟರೆ ಯಾರು ಹೌದೌದು, ಅದು ನಮ್ಮ ಜವಾಬ್ದಾರಿ. ಕ್ವಾಲಿಟಿ ಒಂದು, ಕ್ವಾಂಟಿಟಿ ಎರಡನೇದು, ಪ್ರೈಸ್ ಜನಕ್ಕೆ ಅನುಕೂಲ ಆಗಬೇಕು. ಇವಾಗ 100 ರೂಪಾಯಿ ತಂದುಬಿಟ್ಟು 110 ರೂಪಾಯಿ 120 ರೂಪಾಯಿ ಮಾರೋದು ಸಹಜ. 100 ರೂಪಾಯಿ ತಂದುಬಿಟ್ಟು 250 ರೂಪಾಯಿ 300 ರೂಪಾಯಿ ಮಾರ್ತಾ ಇರೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಜನದ್ದು ಏನೋ ಗೊತ್ತಿಲ್ಲ, ನನ್ನ ಅಭಿಪ್ರಾಯ ಅದಷ್ಟೇ. ಜನ ಡಿಸೈಡ್ ಮಾಡಲಿ. ಎಲ್ಲ 100% ಜನನೇ ಡಿಸೈಡ್ ಮಾಡಬೇಕು, ನಾನೇನು ಡಿಸೈಡ್ ಮಾಡಲ್ಲ. ನಿಮ್ಮ ಈ ಒಂದು ಪ್ರಯತ್ನ, ನಿಮ್ಮ ಈ ಒಂದು ಕೆಲಸ ಅದೇ ರೀತಿ ಒಂದು ಮಾಡ್ಕೊಂಡು ಹೋಗಿ. ಈ ಲೊಕೇಶನ್ ಟೈಮಿಂಗ್ ಇವಾಗ ನಾವು ಇದೇ ಹೆಬ್ಬಗೋಡಿಯಾಗ 5ರಿಂದ 6 ಶಾಪ್ ಮಾಡ್ತೀವಿ. ಇದು ಗೊಲ್ಲಳ್ಳಿ, ತಿರುಪಾಳ್ಯ, ಹೆಬ್ಬಗೋಡಿಯ 1-3 ಎಲ್ಲ ಒಂದು 5ರಿಂದ 6 ಶಾಪ್ ಮಾಡ್ತಾ ಇದ್ದೀವಿ. ವೀರಸಂದ್ರ ಎಲ್ಲ ಒಂದು 5ರಿಂದ 6 ಶಾಪ್ ಮಾಡ್ತಾ ಇದ್ದೀವಿ.
ಅದಕ್ಕೆ ಜನ ಏನು ರೆಸ್ಪಾನ್ಸ್ ಕೊಡ್ತಾರೋ ಅದ್ರ ಮೇಲೆ ನಾವು ಮತ್ತೆ ಈಗ ಯಾವ ಥರ 1ರಿಂದ 6, 10 ಇಲ್ಲ, ಇವಾಗ ಆಲ್ರೆಡಿ 9 ಆಗಿದೆ. ನಾನು ಇವತ್ತು ಇದಿಲ್ಲ, ನಾನು 92 ಇಂದ ಮಾಡ್ಕೊಂಡ್ಬಂದಿದ್ದು. 92 ಇಂದ ಇದೇ ಥರ ನಾನು ಹೋಲ್ಸೇಲ್ ಅಂಗಡಿಗಳವ್ರಿಗೆ ಕೊಟ್ಕೊಂಡಿದ್ದೆ. ಅವರು ರೆಸ್ಪಾನ್ಸಿಬಿಲಿಟಿ ನಾವು ಹೇಳಿದ್ದೀವಿ ಅಂಗಡಿಗಳವ್ರಿಗೆ, ನೋಡಯ್ಯ ಎಷ್ಟು ತರ್ತೀಯೋ, ನಾನು ಎಷ್ಟು ಕೊಡ್ತೀನೋ ಅದರಿಂದ ಒಂದು 30 ರೂಪಾಯಿ 40 ರೂಪಾಯಿ ಇಟ್ಕೊಂಡು ಮಾರು ಅಂತ. ಅದನ್ನ ಅವ್ರು ಕೇಳಿಲ್ಲ, ಅವರು ಆದಷ್ಟು ಇದು ಮಾಡಿದ್ರು. ಅದಕ್ಕೆ ನಾವು ಇದನ್ನ ಕಾನ್ಸೆಪ್ಟಾಗಿ ಮಾಡ್ಕೊಂಡಿದ್ವಿ. ಮುಂದಿನ ತಿಂಗಳ ದೇವ್ರು ಏನು ಮಾಡ್ತಾನೋ ಭಗವಂತಂದು ಇಚ್ಛೆ ಅಷ್ಟೇ. ದೇವರು ಜನದ ಕೈಯಲ್ಲಿ ಬಿಟ್ಟು. ಹೌದು, ಎಲ್ಲ ಈವನ್ ಕಸ್ಟಮರೇ ದೇವರು. ಹೌದೌದು, ನಿಜ. ಸೊ ಥ್ಯಾಂಕ್ ಯು ಸರ್. ಈ ಒಂದು ಶಾಖೆಯಲ್ಲೂ ಕೂಡ ಚೆನ್ನಾಗಿ ಆಗಲಿ ಅಂತ ನಮ್ಮ ಒಂದು ವಿಶ್ವಾಸ ನಿಮಗೆ. ಸೊ ಆಲ್ ದ ಬೆಸ್ಟ್. ಓಕೆ, ನಾನು ಒಂದು ರಿಕ್ವೆಸ್ಟ್ ಏನು ಮಾಡ್ಕೊಳ್ತೀನಿ ಅಂದರೆ, ನಿಮ್ಮಲ್ಲಿ ಯಾರೇ ಇವಾಗ ಯೂಟ್ಯೂಬ್ ನೋಡಿರೋರು ಇರ್ಬೋದು, ಇನ್ನೊಂದು ಇರ್ಬೋದು, ಯಾರೇ ಇರ್ಬೋದು, ನೀವು ತಗೊಂಡೋಗಿರೋರು ಇರ್ಬೋದು, ಬಂದು ಇನ್ನೊಂದು ಸರಿ ಬಂದು ಚೆಕ್ ಮಾಡಿ. ಆಮೇಲೆ ಅಂಗಡಿ ಒಳಗೆ ಎಲ್ಲನೂ ಚೆಕ್ ಮಾಡಿ. ನಾನು ಹೌದೌದು, ಅಂಗಡಿ ಒಳಕ್ಕೆ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡೀನಿ. ಯಾವುದೇ ಕಾರಣಕ್ಕೂ ಇಲ್ಲಿ ಮುಚ್ಚಿಕೊಂಡು ಬಿಸ್ನೆಸ್ ಮಾಡೋಂಥದ್ದು ಏನೂ ಇರಲ್ಲ. ರಿಯಾಲಿಟಿ ಇವತ್ತು ನಾವು ಕೋಳಿ ಫೀಡ್ ಹಾಕ್ತೀವಿ, ನಾಳೆ ನಮ್ಮದೇ ಫಾರಮಿಂದ ಇಲ್ಲಿಗೆ ಬರುತ್ತೆ ಲೋಡು, ನಮ್ಮದೇ ಎಲ್ಲ. ಸತೀಶ್ ಪೌಲ್ಟ್ರಿ ಫಾರಮ್ದೇನೆ, ಇನ್ನು ಬೇರೆ ಎಲ್ಲೂ ನಾವು ತೆಗಿಯಲ್ಲ, ಅದೆಲ್ಲೂ ಇದು ಮಾಡಲ್ಲ. ಹೌದೌದು, ನಮ್ಮದೇ ಮೊಟ್ಟೆ, ನಮ್ಮದೇ ಕೋಳಿ. ನಾವು ಕುರಿ ಬೇರೆ ಕಡೆಯಿಂದ ತಂದು ಮಾರ್ತೀವಿ ಅಷ್ಟೇ, ನಮ್ದು ಕುರಿ ಇಲ್ಲ. ನೆಕ್ಸ್ಟು ದಿನಗಳಿಗೆ ಕುರಿ ಫಾರಮ್ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀವಿ. ಇವಾಗ ಆಲ್ರೆಡಿ ಅದಕ್ಕಂತಾನೆ ಒಂದು ಸುಳ್ಗಿರೆ ಹತ್ರ ಒಂದು ಲ್ಯಾಂಡು ತಗೊಂಡಿದ್ದೀವಿ, ಒಂದು 35 ಎಕರೆ. ಅದರೊಳಗೆ ನಾವು ಕುರಿ ಫಾರಮ್ಗೂ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಅದಕ್ಕೂ ಆಲ್ ದ ಬೆಸ್ಟ್ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್. ಇನ್ನೊಂದು ಮೀಟ್ ಶಾಪ್ ಲಾಸ್ಟ್ ಟೈಮ್ ಚಂದಾಪುರ ಹತ್ರ ಮಾಡಿದ್ವಿ. ತುಂಬ ಜನ ಇಷ್ಟಪಟ್ಟರು. ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ಆಲ್ಮೋಸ್ಟ್ ಒಂದು 200K ರೀಚ್ ಆಗ್ತಾಯಿದೆ. ಈ ಆನೇಕಲ್ ತಾಲೂಕಲ್ಲಿ ಸತೀಶ್ ಪೌಲ್ಟ್ರಿ ಅಂದರೆ ತುಂಬಾ ಒಂದು ಪಾಪ್ಯುಲರ್ ಅಂತಲೇ ಹೇಳಬೇಕು. ಹಲವಾರು ಇವ್ರದ್ದು ಚಿಕನ್ ಫಾರ್ಮ್ಸ್ ಇದೆ, ಫೀಡಿಂಗ್ ಸೆಂಟರ್ ಇದೆ, ಆ್ಯಂಡ್ 8-9 ಬ್ರಾಂಚಸ್ ಇದೆ ಅಂತಲೇ ಹೇಳಬೇಕು. ಚಂದಾಪುರ, ಹೆಬ್ಬಗೋಡಿ, ಆಮೇಲೆ ಈ ಕಡೆ ಗೊಳ್ಳಳ್ಳಿ. ಈಗ ಹೊಸದಾಗಿ ನಾನು ಹಿಂದೆ ನೋಡ್ತಾ ಇರೋದು ನೀವು ಗೊಳ್ಳಳ್ಳಿ ಹತ್ರ ಸ್ಟಾರ್ಟ್ ಆಗಿರುವಂಥ ಒಂದು ಬ್ರಾಂಚು. ಸೊ ಇಲ್ಲಿ ವಿಸಿಟ್ ಮಾಡಿದ್ದೀವಿ. ಚಿಕನ್ ಬೇಸಿಕ್ಲಿ ಇವರ ಫಾರ್ಮಿಂದ ಬರೋಂಥದ್ದು, ತುಂಬ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ. ನೀವು ಬೇರೆ ಕಡೆ ಇಲ್ಲಿ ಸುತ್ತಮುತ್ತ ಟ್ರೈ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಹೋಟೆಲ್ಸ್ಗೆ ಕೂಡ ಬಹಳಷ್ಟು ಹೋಟೆಲ್ಸ್ ಆ್ಯಂಡ್ ಅಂಗಡಿಗೆ ಇವರ ಫಾರ್ಮಿಂದನೇ ಚಿಕನ್ ಹೋಗೋದು. ಸೊ ಹಾಗಾಗಿ ಈ ಅಂಗಡಿ ಕೂಡ ನಿಮಗೆ ಪರಿಚಯ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಜಸ್ಟ್ ಈಗ ಲೋಡ್ ಬಂದಿದೆ, ಮಾರ್ನಿಂಗಿಂದ ಖಾಲಿಯಾಗಿ ಈಗ ಫ್ರೆಶ್ ಸೆಕೆಂಡ್ ಲೋಡ್ ಬಂದಿರೋದು. ಆ್ಯಂಡ್ ಪ್ರೈಸಸ್ ಕೂಡ ಅಷ್ಟೇ ತುಂಬ ರೀಸನಬಲ್ ಆಗಿರುತ್ತೆ. ಹೆಬ್ಬಗೋಡಿ ಟೆಂಪಲ್ ಬರುತ್ತೆ, ಟೆಂಪಲಿಂದ ಟರ್ನ್ ಮಾಡಿಕೊಂಡ್ರೆ ಟುವರ್ಡ್ಸ್ ಗೊಳ್ಳಳ್ಳಿ ರೋಡು. ಸೊ ದಿಸ್ ಪ್ಲೇಸ್ ಇಸ್ ಹಿಯರ್. ಇಲ್ಲಿ ಮಟನ್ ಕೂಡ ಸಿಗುತ್ತೆ ಚಿಕನ್ ಜೊತೆ. ಒಂದು ಗಿರಿರಾಜ ಕೋಳಿ, ಫಾರ್ಮ್ ಕೋಳಿ ಇರ್ಬೋದು, ಬಾಯ್ಲರ್ ಇರ್ಬೋದು, 3 ಥರನೂ ವೆರೈಟಿ ಸಿಗುತ್ತೆ. ಸೊ ದಿಸ್ ಇಸ್ ದ ಸೆಕ್ಷನ್ ಬ್ಯಾಕ್ ಸೈಡ್. ಎಂಟರ್ ಆಗಿದ ತಕ್ಷಣ ದಿಸ್ ಈಸ್ ದ ಪ್ಲೇಸ್, ಕಟಿಂಗ್ ಸೆಕ್ಷನು ಆ್ಯಂಡ್ ಟೀಮು. ಈಗ ಟೈಮ್ ಬಂದು ಕರೆಕ್ಟಾಗಿ 10. ಬ್ರೇಕ್ಫಾಸ್ಟು, ಲಂಚು ಅವ್ರದ್ದೆಲ್ಲ ಸಪ್ರೇಟ್ ತೊಗೊಂಡು ಬ್ರೇಕ್ಫಾಸ್ಟಿಗೆಲ್ಲ ತೊಗೊಂಡೋಗ್ಬಿಟ್ಟಿರ್ತಾರೆ. ಮತ್ತು ಇನ್ನೊಂದು 11-11 ಅಷ್ಟರಲ್ಲಿ ಕ್ರೌಡ್ ತುಂಬಾ ಬರ್ತಾರೆ. ಸೊ ಕಟ್ಟಿಂಗ್ ಎಲ್ಲ ನಾನು ತೋರಿಸಿರ್ತೀನಿ, ನೋಡಿದ್ರೆ ನಿಮಗೆ. ಆ್ಯಂಡ್ ಕ್ರೌಡ್ ಕೂಡ ಅಷ್ಟೇ ಹೆವಿ ಕ್ರೌಡ್ ಇತ್ತು. ಸೊ ಕಟ್ಟಿಂಗ್ ಸೌಂಡ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಟೀಮ್ನ ಮಾತಾಡ್ಸೋಣ. ನೀವೇನ ಗೊಳ್ಳಳ್ಳಿ ಸೈಡ್ ಇದ್ದರೆ ಡೆಫಿನೆಟ್ಲಿ ಒಂದು ಟ್ರೈ ಮಾಡಿ. ಚಿಕನ್ ಇರ್ಬೋದು, ಚಿಕನ್ ಟೇಸ್ಟು ಜ್ಯೂಸಿ ಆಗಿರುತ್ತೆ ಚಿಕನಲ್ಲಿ. ಬೇರೆ ಕಡೆ ಕಂಪೇರ್ ಮಾಡಿದಾಗ ಟೆಂಡರ್ ಆ್ಯಂಡ್ ಜ್ಯೂಸಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಆಗ್ತದೆ, ನಿಮ್ಮ ಹೆಸರು ಹೇಳಿ. ಸರ್ ನಮ್ಮ ಹೆಸರು ಲಕ್ಷ್ಮಣ್ ಗೌಡ ಅಂತ. ಗೊಳ್ಳಳ್ಳಿ ಸ್ಟಾರ್ಟ್ ಮಾಡಿ ಎಷ್ಟು ಸರ್ ಇಲ್ಲಿ ಮಾಡಿ 1 ತಿಂಗಳ ಮೇಲೆ ಆಯಿತು. 1 ತಿಂಗಳ ಕಮ್ಮಿ ಆಗಿದೆ. ಸೊ ಹೇಗೆ ನಡೀತದೆ? ತುಂಬ ಒಂದು ಪ್ರೀಮಿಯಮ್ ಆಗಿ ಮಾಡ್ಕೊಂಡಿದ್ದೀರಾ ಸೆಟಪ್. ಬಹಳಷ್ಟು ಅಂಗಡಿಗಳನ್ನು ಈ ಸುತ್ತಮುತ್ತ ಇರೋದ್ರಲ್ಲಿ ಒಂದು ಬೆಸ್ಟ್ ಕ್ಲೀನಾಗಿರೋ ಅಂಗಡಿ, ದೊಡ್ಡದಾಗಿರೋ ಅಂಗಡಿ. ಸರ್ ಇದು ಬೆಸ್ಟ್ ಇದು ಮಾಡಬೇಕಂತ ಯಜಮಾನರು ಮಾಡಿರೋದು. ಬಟ್ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಚೆನ್ನಾಗಿದೆ. ಕ್ಲೀನೆಸ್ ಫಸ್ಟ್ ನಾವು ಕ್ಲೀನೆಸ್ಸು ಮೇಯ್ನ್ ನಾವು ಕ್ಲೀನೆಸ್ ಮೇಂಟೈನ್ ಕಾನ್ಸಂಟ್ರೇಟ್ ಮಾಡೋದು ಅದನ್ನೇ 100% ಸರ್. ಸೊ ಆ್ಯಂಡ್ ಕೋಳಿ ಅದ್ರ ಬಗ್ಗೆ ಮಾತಾಡಲೇಬೇಕು. ರುಚಿ ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಕಸ್ಟಮರ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲೆಲ್ಲ ತುಂಬ ಶಾಪ್ಸ್ ಇದೆ, ಬಟ್ ಒಳ್ಳೆ ಇದು ಅಂತ ಹೇಳ್ಬಿಟ್ಟು ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮಲ್ಲಿ ಒಳ್ಳೆ ಟೇಸ್ಟ್, ಕಮ್ಮಿ ರೇಟ್ 100% ಸರ್. ಮೇನ್ ಅದು ಇಂಪಾರ್ಟೆಂಟ್ ಆಗಿದೆ. ಒಳ್ಳೆ ರೇಟ್ ಇದೆ. ನಮ್ಮ ರೇಟ್ಗೆ ಹೊರಗಡೆ ರೇಟ್ಗೂ ನಮ್ಮ ರೇಟ್ಗೂ ಬೇಜಾನ್ ಡಿಫ್ರೆನ್ಸ್ ಇದೆ. ಬಟ್ ನಮ್ಮ ಯಜಮಾನರು ತಿನ್ನೋ ಇದಕ್ಕೋಸ್ಕರ ಎಲ್ರಿಗೋಸ್ಕರ ಕಮ್ಮಿ ಇದರಲ್ಲೇ
ಎಲ್ರಿಗೂ ಯೂಸ್ ಆಗಬೇಕು, ಎಲ್ಲರೂ ತಿನ್ನಬೇಕು ಅನ್ನೋ ಒಂದು ಇದರಿಂದ ಒಳ್ಳೆ ಕಾನ್ಸೆಪ್ಟಲ್ಲಿ ಇದು ಮಾಡಿದ್ದಾರೆ. ಚಿಕನಲ್ಲಿ ಬಾಯ್ಲರ್ ಕೋಳಿ ಸಿಗುತ್ತೆ, ಮೊಟ್ಟೆ ಕೋಳಿ ಕೂಡ ಸಿಗುತ್ತೆ. ಹೌದು ಸರ್, ಗಿರಿರಾಜ ಸಿಗುತ್ತೆ. ಮೂರು ನಮ್ಮ ಫಾರ್ಮಲ್ಲೇ ಬರೋದು. ಹೌದು ಸರ್, ಹೌದು, ನಮ್ಮದೇ. ಮೊಟ್ಟೆನೂ ನಮ್ಮದೇ. ಮೊಟ್ಟೆ ಮೇನ್ ಇರುತ್ತೆ, ಅದು ಕೂಡ ಕಮ್ಮಿ ರೇಟಲ್ಲೇ. ಹೌದು ಸರ್, ಹೊರಗಡೆಗೂ ನಮಗೂ ₹1 ಡಿಫ್ರೆನ್ಸ್ ಇರುತ್ತೆ ಸರ್, 1-1.5 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಮೊಟ್ಟೆಲೇನೆ. ಹೌದು ಸರ್. ಸೊ ಚಿಕನಲ್ಲಂತೂ ₹30-40 ಡಿಫ್ರೆನ್ಸ್ ಪಕ್ಕ ₹40 ಅಂತೂ ಕಮ್ಮಿ ಇದೆ ಸರ್, ₹40-50 ಕಮ್ಮಿ ಇದೆ ಸರ್. ಸೂಪರ್. ಈ ರೋಡ್ ಏನಂತ ಸರ್? ಇದು ಗೊಲ್ಲಳ್ಳಿ ಸರ್ಕಲ್ ಸರ್, ಗೊಲ್ಲಳ್ಳಿ ಸರ್ಕಲ್. ಓಕೆ, ನಿಮಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಇದಕ್ಕೆ ನಮ್ಮ ಸತೀಶ್ ಅವರು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಹೌದು ಸರ್, ಖಂಡಿತ ಸರ್, ಎಲ್ಲ ಇದರಲ್ಲೂ ಸಪೋರ್ಟ್ ಮಾಡ್ತಾರೆ ಸರ್. ಚೆನ್ನಾಗಿ ಮಾತಾಡಿಸಿ ಏನು ಬೇಕೋ ಅದನ್ನು ಕೇಳಿ. ಹೌದು ಸರ್, ಹೌದು ಸರ್. ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ಬಸವರಾಜ್. ಓಕೆ, ಈಗ ಕೋಳಿ ತೊಗೊಳಕ್ಕೆ ಬಂದಿದ್ದೀರಾ? ಹೌದು ಸರ್. ಅನಿಸಿಕೆ ಸರ್ ಏನಿಲ್ಲ ಸರ್, ಚೆನ್ನಾಗಿದೆ ಸರ್. ಮೊನ್ನೆ ಬಂದು ನೋಡಿದೆ. ನಾವು ಕಾರ್ತಿಕ ಐರನ್ ನಾವು ತಿಂದಿರಲಿಲ್ಲ, ಇವತ್ತೇ ಫಸ್ಟ್ ಬಂದಿರೋದು. ಹಂಗಾಗಿ ನಮಗೆ ತುಂಬ ಚೆನ್ನಾಗಿ ಅನಿಸ್ತಿದೆ ಸರ್. ಚೆನ್ನಾಗಿದೆ, ರೈಟು ಸಫಿಷಿಯೆಂಟ್ ಇದೆ. ತುಂಬ ಬೇರೆ ಕಡೆಗೆ ಹೋಯ್ತು ₹30 ಡಿಫ್ರೆನ್ಸ್ ಇದೆ. ಆಮೇಲೆ ಒಳ್ಳೆ ಕ್ಲೀನಾಗಿ ನೀಟ್ನೆಸ್ ಚೆನ್ನಾಗಿದೆ ಸರ್. ಖಂಡಿತ ಸರ್, ಸ್ನೇಹಿತರಿಗೆ ಕೂಡ ಖಂಡಿತ. ಥ್ಯಾಂಕ್ ಯು ಸರ್. ನಮಸ್ಕಾರ. ತಮ್ಮ ಹೆಸರು? ಉಮಾಪತಿ. ಓಕೆ, ಈ ಅಂಗಡಿ ನೋಡಿದ್ರೆ ಮುಂಚೆ ತೊಗೊಂಡಿದ್ದೀರಾ ಅನ್ಸುತ್ತೆ. ಏನು ಅನಿಸುತ್ತೆ ಸರ್ ನಿಮಗೆ ಈ ವಾತಾವರಣ? ಚೆನ್ನಾಗಿದೆ, ಕ್ಲೀನಾಗಿದೆ ಅಂತ. ಚಿಕನ್ ಟೇಸ್ಟ್ ಏನು ಅನಿಸುತ್ತೆ? ಚೆನ್ನಾಗಿದೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಸತೀಶ್. ಈ ಕೋಳಿ ಅಂಗಡಿ ಸತೀಶ್ ಪೌಲ್ಟ್ರಿ ಬಗ್ಗೆ ಹೇಳಿ, ಏನು ಚೆನ್ನಾಗಿ ನಡೀತಾ ಇದೆ ಸರ್. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಒಪಿನಿಯನ್ ಚೆನ್ನಾಗಿದೆ. ಚಿಕನ್ ಟೇಸ್ಟ್ ಏನು ಅನಿಸುತ್ತೆ? ಸೂಪರ್ ಇದೆ ಸರ್, ಸೂಪರ್. ಒಳ್ಳೆ ಚಿಕನ್ ಕ್ವಾಲಿಟಿ ಇದೆ. ಕಡಿಮೆ ರೇಟಲ್ಲಿರೋದೆ, ಒಳ್ಳೆ ಕ್ವಾಲಿಟಿ ಇದೆ ಚಿಕನ್ ಆಗಲಿ ಮಟನ್ ಆಗಲಿ ಎಲ್ಲ ಕ್ವಾಲಿಟಿ. ಥ್ಯಾಂಕ್ ಯು ಸರ್.